ನಾಳೆ ಯಾವುದೇ ಕಾರಣಕ್ಕೂ ಅವನನ್ನ ಬಿಡಬಾರ್ದು. ಬೆಳಿಗ್ಗೆ ಬರ್ತಿದ್ದಂಗೆ ಯಾವುದೇ ಕಾರಣಕ್ಕೂ ಅವನು ಬದುಕಬಾರ್ದು. ನಾವು ಕೆಲಸ ಹೊತ್ಕೊಂಡ ಮೇಲೆ ನಮ್ಮಿಂದ ಅದು ಮಿಸ್ ಆಗೋ ಚಾನ್ಸೇ ಇಲ್ಲ. ಇಷ್ಟು ದಿನ ಯಾರಾದ್ರೂ ಯಾವುದೇ ಕೆಲಸ ಮಾಡ್ಕೊಟ್ಟಿದ್ದೀವಿ, ಇನ್ನು ನಿನ್ನ ಕೆಲಸ ಅಂದಮೇಲೆ ಮಾಡದೇ ಇರೋಕ್ಕಾಗತ್ತಾ? ನಾಳೆ ಬೆಳಿಗ್ಗೆ ಸೂರ್ಯ ಉದಯ ಆಗೋದು ಮಾತ್ರ ನೋಡ್ತಾನೆ, ಸಂಜೆ ಮುಳುಗೋದು ನೋಡೋದಕ್ಕೆ ಅವನಿರಲ್ಲ. ನೀನು ಯೋಚನೆ ಮಾಡೋಕೆ ಹೋಗ್ಬೇಡ. ಕೆಲಸ ಮಾಡೋದು ಖಂಡಿತ. ನಾಳೆ ಕೆಲಸ ಮಾಡಾದ್ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡು. ಡಿಸೆಂಬರ್ 29, 2012 ವಿದ್ಯಾಪೀಠ ಸರ್ಕಲ್, ಬೆಂಗಳೂರು, ಬೆಳಿಗ್ಗೆ 10 ಗಂಟೆ. ಲಕ್ಷ್ಮಿ, ಲಕ್ಷ್ಮಿ, ಭಾಗ್ಯದ ಲಕ್ಷ್ಮಿ ಬರಮ್ಮ, ನನ್ನ ಹೆಂಡತಿ ನೀನು. ಲಕ್ಷ್ಮಿಗ್ ಬಾ ಅಂದ್ರೆ ಲಕ್ಷ್ಮಿ ಮಗಳು ಪ್ರತ್ಯಕ್ಷ ಆಗ್ಬಿಟ್ಲಲ್ಲ. ಅಪ್ಪ ನನ್ಗೇನೆ ಸ್ಕೂಲ್ ಕರ್ಕೊಂಡೋಗಿ. ಯಾಕೆ ಪುಟ್ಟ, ಆಟೋ ಅಂಕಲ್ ಬರೋದಿಲ್ವೋ? ರೀ, ಅವ್ರಿವತ್ತು ಬರಲ್ವಂತೆ, ನೀವೇ ಸ್ಕೂಲಿಗೆ ಬಿಟ್ಬಿಡಿ. ನನಗೆ ಆಗೋದಿಲ್ಲ ಮೇಡಮ್, ನನಗೆ ಆಫೀಸಲ್ಲಿ ಕೆಲಸ ಇದೆ. ಯಾಕ್ರಿ ಆಗಲ್ಲ? ನೀವು ಆಫೀಸಿಗೆ ಹೋಗಿ ಕಡ್ದು ಕಟ್ಟೆ ಹಾಕೋದು ಅಷ್ಟ್ರಲ್ಲೇ ಇದೆ. ಇಷ್ಟು ವರ್ಷ ಆದ್ರೂ ಒಂದ್ ಒಳ್ಳೆ ನೆಕ್ಲೆಸ್ ಕೊಡ್ಸಕ್ಕಾಗಿಲ್ಲ ನಿಮ್ ಕೈಯಲ್ಲಿ. ನೋಡು ಪುಟ್ಟ, ನಿಮ್ಮ ಅಮ್ಮನೇ ನಂಗೆ ವಜ್ರ ಇದ್ದಂಗೆ ಅಲ್ವಾ? ಅಮ್ಮಂಗೆ ಬೆಳ್ಳಿ ಬಂಗಾರ ಎಲ್ಲ ಯಾಕೆ ಬೇಕಮ್ಮ? ಇದೊಂದೇ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗ್ಲಿ, ಅಮ್ಮನ್ನ ಬಂಗಾರದಲ್ಲಿ ಮುಳುಗಿಸ್ಬಿಡ್ತೀವಿ ಅಂತ ಹೇಳೋಣ, ಆಯ್ತಾ? ಆಹಾ, ಇದಕ್ಕೇನ್ ಕಮ್ಮಿ ಇಲ್ಲ ಬಂಡಾಲ್ ರಾಜ. ರೀ, ಯಾಕ್ರಿ ಶೇವ್ ಮಾಡ್ಕೊಂಡಿಲ್ಲ? ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಲೇ ಹರಕೆ ಹೊತ್ತಿದ್ದೀನಿ, ಫುಲ್ ಶೇವ್ ಮಾಡಿಸ್ಬಿಡ್ತೀನಿ. ಸರಿ ಸರಿ, ಹೊರಡಿ, ಸ್ಕೂಲಿಗೆ ಲೇಟ್ ಆಗತ್ತೆ. ಬಾ ಪುಟ್ಟ, ನಾನೇ ನಿನ್ನ ಸ್ಕೂಲಿಗೆ ಬಿಡ್ತೀನಿ. ರೀ, ಹುಷಾರ ಕರ್ಕೊಂಡೋಗಿ. ಆಯ್ತು, ಮಧ್ಯಾಹ್ನ ಮಗುನ ನೀನೇ ಕರ್ಕೊಂಬರ್ತೀಯ ಅಲ್ವಾ ಸ್ಕೂಲಿಂದ? ಸರಿ, ನಾನೇ ಕರ್ಕೊಂಡ್ ಬರ್ತೀನಿ. ಆಮೇಲೆ ಸಂಜೆ ನೀವು ಬೇಗ ಬಂದ್ಬಿಡಿ, ಆಯ್ತಾ? ಆಯ್ತು, ಮಹಾರಾಣಿಯವರ ಸೇವೆಗೆ ನಾವು ಸದಾ ಸಿದ್ಧ. ಇದೇನ್ರಿ ರೋಡಲ್ಲೆಲ್ಲ, ಹೊರಡಿ. ಅಮ್ಮಂಗ್ ಟಾಟಾ ಮಾಡೋಕಂದ. ನೀನು ನನ್ನ
ಬೆಂಗಳೂರಲ್ಲಿ ಒಂದು ಮಾತಿದೆ, ಇಲ್ಲಿ ಎರಡು ಪಾದಗಳನ್ನ ಒಂದ್ ಕಡೆ ಇಟ್ಕೊಂಡು ಸುಮ್ಮನೆ ನಿಂತ್ಕೊಂಡಿರ್ತೀನಿ ಅಂತ ಅಂದ್ರು ಸಾವಿರಗಟ್ಟಲೆ ಹಣ ಕೊಡಬೇಕಾಗತ್ತೆ. ಇವತ್ತು ಬೆಂಗಳೂರಿನ ಇಂಚಿಂಚು ಜಾಗಕ್ಕೂ ಬಂಗಾರದ ಬೆಲೆ. ಅದಕ್ಕೆ ಇಲ್ಲಿಯ ಗಲ್ಲಿ ಗಲ್ಲಿಗಳಲ್ಲೂ ರಿಯಲ್ ಎಸ್ಟೇಟ್ ಅನ್ನೋ ಉದ್ಯಮದ ಕನಸು ಹೊತ್ತ ಕನಸುಗಾರರು ಸಿಗ್ತಾರೆ. ಎಲ್ಲೋ ಬೇರೆ ಊರಿಂದ ಬಂದು ಇಲ್ಲಿ ನೆಲೆ ನಿಂತೋರೋ ಅಥವಾ ಇಲ್ಲೇ ಹುಟ್ಟಿ ಬೆಳೆದು ಒಂದೆರಡು ಸೈಟು ಮನೆ ಮಾಡ್ಕೊಂಡಿರೋರು ಎಲ್ಲರೂ ಹಣ ಸಿಕ್ಕರೆ ಮಾಡೋ ಜಪ ಒಂದೇ, ರಿಯಲ್ ಎಸ್ಟೇಟ್. ಹಾಗೆ ಈ ವ್ಯವಹಾರ ನಿಂತಿರೋದು ರೌಡಿಯಿಸಂ ಅನ್ನೋ ಕೊಚ್ಚೆ ಮೇಲೆ. ಇವತ್ತಿನ ಘಟನೆ ನಡೆದಿದ್ದು ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ ಬಳಿ. ಇಲ್ಲಿ ಸಿಂಚನ ಎಂಟರ್ಪ್ರೈಸಸ್ ಅನ್ನೋ ಸಣ್ಣ ಆಫೀಸ್ ಮಾಡಿಕೊಂಡು ರಿಯಲ್ ಎಸ್ಟೇಟ್ ವ್ಯವಹಾರ ಹಾಗೂ ಬಿಲ್ಡಿಂಗ್ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದವನು ಒಂದಿನ ಇದ್ದಕ್ಕಿದ್ದ ಹಾಗೆ ಕೊಲೆಯಾಗಿ ಹೋಗ್ತಾನೆ. ಬೆಂಗಳೂರಿನ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇದೆಲ್ಲ ಮಾಮೂಲು ಅಂತ ಪೊಲೀಸರು ಸುಮ್ಮನೆ ಕೂರಲ್ಲ. ಕೊಲೆಯ ಮೂಲ ಹುಡುಕ್ತಾರೆ. ಕೊಲೆ ಯಾಕಾಯ್ತು ಅನ್ನೋದು ಗೊತ್ತಾಗುವಷ್ಟರಲ್ಲಿ ಒಂದು ರೋಚಕ ಕಥೆ ತೆರ್ಕೊಳ್ಳುತ್ತೆ. ನೋಡಮ್ಮ, ಸಮಾಧಾನ ಮಾಡ್ಕೊಂಡು ಈ ರೀತಿ ಅಳೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಏನಾಯ್ತು ರೀ? ಎದ್ದೇಳ್ರಿ. ಅಯ್ಯೋ ಪುನೀತ್, ಏನಾಯ್ತು? ಹೇಗಾಯ್ತು? ಎದ್ದೇಳ್ರಿ ರೀ. ಸರ್ ಎತ್ಕೊಳ್ಳಿ ಸರ್, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಎತ್ಕೊಳ್ಳಿ ಸರ್. ಸಿಂಚನ, ನೀನಾದ್ರೂ ನಿಮ್ಮ ಅಪ್ಪನಿ ಎಪ್ಸಮ್ಮ. ನೋಡಮ್ಮ, ನೀವು ಈ ರೀತಿ ಧೈರ್ಯ ಹೊಂದಿದ್ರೆ ಮಗು ಕಥೆ ಏನಾಗ್ಬೇಕು? ಅಪರಾಧಿಗಳನ್ನ ನಾವು ಆದಷ್ಟು ಬೇಗ ಹಿಡಿತೀವಿ. ನೋಡ್ರಿ, ಬಾಡಿನ ಪೋಸ್ಟ್ ಮಾರ್ಟಮ್ ವ್ಯವಸ್ಥೆ ಮಾಡಿ. ಇನ್ನೊಬ್ರು PC ನ ಡ್ಯೂಟಿಗೆ ಹಾಕಿ. ಏನಪ್ಪ ನನ್ನ ಹೆಸರು? ಪುನೀತ್. ನನ್ನ ಜೊತೆ ಸ್ಟೇಷನ್ ಬಾ. ಆಯ್ತು. ಸಿಂಚನ ಎಂಟರ್ಪ್ರೈಸಸ್ ಅನ್ನೋ ಸಣ್ಣ ಆಫೀಸ್ನಲ್ಲಿ ಹಾಡ್ ಹಗಲೇ ರಕ್ತ ಹರಿದು ಹೋಗುತ್ತೆ. ಆಗಷ್ಟೇ ಜೀವನ ಕಟ್ಕೋತಿದ್ದ ಶಂಕರ್ ಅನ್ನೋ ಅಮಾಯಕನ ಬದುಕು ಕೊನೆಯಾಗುತ್ತೆ. ವಿದ್ಯಾಪೀಠ ಸರ್ಕಲ್ ಯಾವಾಗಲೂ ಜನನಿಬಿಡ ಪ್ರದೇಶ. ಹೀಗೆ ಹಾಡು ಹಗಲೇ ಕೊಲೆ ಆಗುವಷ್ಟು ನಿರ್ಜನ ಪ್ರದೇಶವಂತೂ ಅಲ್ಲ. ಹೀಗೆ ಹಾಡು ಹಗಲೇ ಕೊಲೆ ಆಗಬೇಕಾದ್ರೆ ಇದರ ಹಿಂದೆ ಯಾರ ಕೈವಾಡ ಇರಬಹುದು ಹಾಗೂ ಇದರ ಹಿನ್ನೆಲೆ ಏನು ಅನ್ನೋ ಅನುಮಾನ ಶುರುವಾಗುತ್ತೆ. ಹನುಮಂತನಗರ ಪೊಲೀಸ್ ಠಾಣೆ, ಬೆಂಗಳೂರು. ಏನ್ ನಡೀತು? ಯಾರ್ಯಾರಿದ್ರಿ ಅಲ್ಲಿ? ಸರ್, ಬೆಳಿಗ್ಗೆ ಬಂದ್ಬಿಟ್ಟು ನಾನು ಆಫೀಸ್ ಬಾಗ್ಲ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ನನ್ನ ಕೆಲಸ ನಾನು ನೋಡ್ಕೊಂತ ಇದ್ದೆ ಸರ್. ಶಂಕರಣ್ಣ ಯಾವಾಗಲೂ 10:15 ಸುಮಾರು ಬರ್ತಾ ಇದ್ರು. ಇವತ್ತು ಸ್ವಲ್ಪ ಲೇಟ್ ಆಯ್ತು ಸರ್. ನಿಮ್ಮ ಶಂಕರಣ್ಣ ಬಂದ್ಮೇಲೆ ಅಲ್ಲಿ ಏನೇನು ನಡೀತು? ನಾನು ನನ್ನ ಕೆಲಸ ನೋಡ್ಕೊತಿದ್ದೆ, ಶಂಕರಣ್ಣ ಅವ್ರ ಕೆಲಸ ನೋಡ್ಕೊತಿದ್ರು. ಸುಮಾರು ಒಂದು 12:30 ಯಾರೋ 3 ಜನ ಆಫೀಸ್ನೊಳಗೆ ದಡಬಡ ಅಂತ ಬಂದ್ಬಿಟ್ಟು ಶಂಕರಣ್ಣನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅದನ್ನು ತಡೆಯೋಕೆ ಅಂತ ಹೋದೆ. ಅದ್ರನ್ನೊಬ್ಬ ನನ್ನ ತಳ್ಳಿಬಿಟ್ಟ. ನನ್ನ ತಲೆ ಗೋಡೆಗೆ ತಗಲ್ಕೊಂಡು ನಾನು ಅಲ್ಲೇ ಮುಚ್ಚಿದ್ದೋಗಿದೆ ಸರ್. ಆಮೇಲೆ ಏನು ನಡೀತು ಗೊತ್ತಾಗಲಿಲ್ಲ. ಅವ್ರು ಯಾರು ಅಂತ ಇಲ್ಲ ಸರ್, ಎಲ್ಲರೂ ಹೆಲ್ಮೆಟ್ ಹಾಕೊಂಡಿದ್ರು, ಆದರೆ ಕನ್ನಡ ಮಾತಾಡ್ತಿದ್ರು ಸರ್. ನಿಮ್ಮ ಶಂಕರಣ್ಣ ಅಲ್ಲಿ ಯಾರ ಜೊತೆನಾದ್ರೂ ವೈರತ್ವ ಕಟ್ಕೊಂಡಿಲ್ಲ? ನಾನು ಸೇರಿದ ಮೇಲಂತೂ ಯಜಮಾನ್ರು ಯಾರ ಜೊತೆನೂ ಜಗಳ ಆಡಿಲ್ಲ ಸರ್. ನೀವು ಅಲ್ಲಿ ಕೆಲಸಕ್ಕೆ ಸೇರಿ ಎಷ್ಟು ದಿವಸ ಆಯ್ತು? 15 ದಿನ ಆಗಿತ್ತು ಸರ್. ನನಗೆ ಅವ್ರ ಬಗ್ಗೆ ಭಾಳ ಗೊತ್ತಿಲ್ಲ. ಸರಿ, ಫರ್ದರ್ ಏನಾದ್ರು ಇನ್ಫಾರ್ಮೇಶನ್ ಬೇಕಾದ್ರೆ ನೀನು ಮತ್ತೆ ಸ್ಟೇಷನ್ ಬರ್ಬೇಕಾಗುತ್ತೆ. ಅಲ್ಲಿವರೆಗೂ ನೀನು ನಮ್ಗೆ ಗೊತ್ತಿದ್ದಾಗೆ ಊರು ಬಿಟ್ಟು ಹೋಗ್ಬಾರ್ದು. ಆಯ್ತು ಸರಿ, ನೀನು ಬರ್ತೀನಿ ಸರ್. ಹಾಡು ಹಗಲೇ ಕೊಲೆ ನಡೆದಿದ್ರು ಕೊಲೆಗಾರ ಯಾವುದೇ ಕ್ಲೂ ಬಿಟ್ಟು ಹೋಗಿರೋದಿಲ್ಲ. ಕೊಲೆಯ ಪ್ರತ್ಯಕ್ಷದರ್ಶಿ ಪುನೀತ್ ಆಗಷ್ಟೇ ಕೆಲಸಕ್ಕೆ ಸೇರಿರ್ತಾನೆ. ಶಂಕರ್ ಏನು, ಅವನ ವ್ಯವಹಾರದ ಹಿನ್ನೆಲೆ ಏನು ಅನ್ನೋ ಯಾವ ಮಾಹಿತಿನೂ ಅವನಿಗಿರೋದಿಲ್ಲ. ಇವನಿಂದ ಏನಾದರೂ ಕ್ಲೂ ಸಿಗ್ಬೋದೇನೋ ಅನ್ಕೊಂಡಿದ್ದ ಪೊಲೀಸರಿಗೆ ನಿರಾಶೆ ಆಗುತ್ತೆ. ರಿಯಲ್ ಎಸ್ಟೇಟ್ ಕೊಲೆಗೆ ಇನ್ನೊಂದು ಸೇರ್ಪಡೆ ಅನ್ನೋ ತೀರ್ಮಾನಕ್ಕೆ ಬರೋ ಪೊಲೀಸರು ಶಂಕರನ ಹೆಂಡತಿನೂ ವಿಚಾರಣೆ ಮಾಡ್ತಾರೆ. ಶಂಕರ ಹೆಂಡತಿ ಹತ್ರ ಏನಾದರೂ ವಿಷಯಗಳನ್ನ ಹೇಳ್ಕೊಂಡಿರ್ಬೋದು ಅನ್ನೋದು ಪೊಲೀಸರ ಯೋಚನೆ ಆಗಿತ್ತು. ನೋಡಿ ಲಕ್ಷ್ಮಿ ಅವರೇ, ನಿಮ್ಮ ಗಂಡನ ಯಾರು ಕೊಲೆ ಮಾಡಿದ್ರು, ಅದ್ರ ಹಿಂದಿನ ಕಾರಣ ಏನು ಅಂತ ನಮ್ಗೆ ಇನ್ನೂ ಕ್ಲೂ ಸಿಕ್ಕಿಲ್ಲ. ನೀವು ನಿಮ್ಮ ಗಂಡನ ಬಗ್ಗೆ ವಿವರವಾಗಿ ಹೇಳಿದ್ರೆ ನಮ್ಗೆಲ್ಲಾದ್ರೂ ಕ್ಲೂ ಸಿಗ್ಬೋದೇನು? ನೋಡಿ ಸರ್, ನನ್ನ ಗಂಡನ ಬಗ್ಗೆ ಎಲ್ಲ ನಿಮಗೀಗಾಗಲೇ ಹೇಳಿದ್ದೀನಿ. ನಮ್ಮ ಮದುವೆ ಆಗಿ 5 ವರ್ಷ ಆಯ್ತು. ಒಂದು ದಿನ ಕೂಡ ಜಗಳ ಮಾಡ್ದವ್ರಲ್ಲ. ಅಂಥದ್ರಲ್ಲಿ
ಕಣ್ತುಂಬ ಏನೇ ಇದು ಇಷ್ಟೊಂದು ರೋಸು ಯಾರೇ ತಂದು ಕೊಟ್ರು? ಓಹೋ, ಯಾರು ತಂದು ಕೊಟ್ಬಿಡ್ತಾರೆ? ನಾನೇ ತಂದು ಜೋಡಿಸಿದ್ದು. ನನಗೆ ಗುಲಾಬಿ ಹೂ ಅಂದ್ರೆ ಎಷ್ಟಿಷ್ಟ ಅಂತ ಗೊತ್ತಿದ್ರು ಒಂದು ದಿನನೂ ಹೂವ ತಂದು ಕೊಟ್ಟಿಲ್ಲ ನೀವು. ಅಲ್ವೇ, ಮದುವೆ ಆಗಿ 5 ವರ್ಷ ಆಗಿದೆ, ಒಂದ್ ಮಗು ಕೂಡ ಇದೆ, ಇನ್ನು ಅದೇ ಕಲ್ಪನೆಗಳಲ್ಲೇ ಜೀವನ ನಡೆಸ್ತಿದೀಯಲ್ಲ ನೀನು. ಅಲ್ಲ ರೀ, ನಾವೇನ್ ಮುದ್ಕಿರೋದ್ವಾ? ನೀವಂತೂ ಒಳ್ಳೆ ಅಡುಗುಲ್ ಅಜ್ಜ ಆಡ್ದಂಗೆ ಆಡ್ತೀರಪ್ಪ. ಹೌದು, ನಾನು ಅಡುಗು ಲಜ್ಜಾಲೆ. ಆದ್ರೆ ಕೆಲವೊಂದ್ಸತಿ ಮಾತ್ರ ನನಗೆ ಈ ರೊಮ್ಯಾಂಟಿಕ್ ಆಗಿ ಮಾತಾಡೋದಕ್ಕೆ, ರೊಮ್ಯಾಂಟಿಕ್ ಆಗಿ ಹಾಡು ಹೇಳೋದಕ್ಕೂ ಕೂಡ ಬರುತ್ತೆ. ನೋಡ, ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ, ಈ ಹೂವಿನಂದ ಪ್ರೇಯಸಿ. ಇದಕ್ಕೇನ್ ಕಮ್ಮಿ ಇಲ್ಲ. ಜಗಳ ಆಡಿದ್ರ ಅಥವಾ ವ್ಯವಹಾರದಲ್ಲಿ ಜಗಳ ಆಗಿದೆ ಅಂತ ನಿಮ್ಮ ಹತ್ರ ಯಾವತ್ತಾದ್ರೂ ಹೇಳಿದ್ರ? ಲಕ್ಷ್ಮಿ, ಲಕ್ಷ್ಮಿ, ಏನೇ ಹೀಗ್ ಮಾಡಿದ್ಯಾ? ಅಯ್ಯೋ, ಇದ್ಯಾಕ್ರಿ ತಗೊಂಡ್ರಿ? ನಾನು ಐರನ್ ಮಾಡ್ತಾ ಇದ್ದೆ, ಸಿಂಚನ ಕರೆದ್ಲು ಅಂತ ಹೋದೆ. ಬಂದು ನೋಡೋ ಅಷ್ಟರಲ್ಲಿ ಸುಟ್ಟೋಗ್ಬಿಟ್ಟಿತ್ತು. ಸುಟ್ಟೋಗಿದ್ದನ್ನ ಮನೇಲಿ ಇಟ್ಕೋಬಾರ್ದು, ಬಿಸಾಕ್ಬೇಕು ಕಣ್ರಿ. ಆದ್ರೆ ಇದು ನನ್ ಟೀ ಶರ್ಟ್ ಇದ್ದಾಗ ಕಾಣಿಸ್ತಿಲ್ವಲ್ಲ? ಅಯ್ಯ, ಮತ್ತಿನ್ನೇನ್ ನಂದ? ಇದನ್ನ ಬಿಸಾಕ್ತೀನಿ ಬಿಡಿ. ಹಲೋ, ಯಾರು? ನೋಡು, ಅದ್ ನನಗ್ ಸೇರ್ಬೇಕಾಗಿದ್ದು ನಾನು ತಗಂಡೆ. ನೀನ್ ಯಾವ ತೋಳಂಡಿ ನಾಯಕ ಅಂತ ನಿನ್ ವಿಷಯಕ್ಕೆ ನಾನು ಬರ್ಲಿ? ನೋಡು, ಆಗಲ್ಲ ಕಣ, ಆಗಲ್ಲ. ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ಆಗಲ್ಲ. ರೀ, ಯಾರ್ರಿ ಅದು? ಯಾಕಷ್ಟು ಜೋರಾಗಿ ಮಾತಾಡ್ತಾ ಇದ್ರಿ? ಯಾವ್ದೋ ನಮ್ಮ ಪ್ರಾಪರ್ಟಿ ವಿಷಯ ಕಣ. ನೋಡಿ, ನೀವು ಮಾಡ್ತಾ ಇರೋದು ರಿಯಲ್ ಎಸ್ಟೇಟ್ ವ್ಯವಹಾರ. ದೊಡ್ಡವ್ರನ್ನೆಲ್ಲ ಎದ್ದು ಹಾಕೊಳಕ್ ಹೋಗ್ಬೇಡಿ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವೇನಾದ್ರೂ ಸ್ವಲ್ಪ ಹುಷಾರಾಗಿರಿ. ಏನು ಆಗಲ್ಲ, ನೀನ್ ತಲೆ ಕೆಡ. ಹಲೋ, ಆಗಲ್ಲ ಅಂತ ಹೇಳಿದ್ನಲ್ಲ. ಹೀಗೆ ಮತ್ತೆ ಮತ್ತೆ ನನಗೆ ಡಿಸ್ಟರ್ಬ್ ಮಾಡಬೇಡ. ಫೋನ್ ಇಡೋ. ನನ್ಗೆ ಹೇಳಿದ್ದನ್ನೇ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಸರ್. ನನ್ನವರು ನನ್ನನ್ನು ಬಿಟ್ಟೋದ್ರಲ್ಲ ಅನ್ನೋ ಶಾಕಿಂದ ನಾನು ಇನ್ನೂ ಹೊರಗೆ ಬಂದಿಲ್ಲ. ಅಂಥದ್ರಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಯಾಕೆ ಹಿಂಸೆ ಕೊಡ್ತೀರಾ ಸರ್? ನೋಡಮ್ಮ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ನಿಮ್ಗೆ ನೋವಾಗುತ್ತೆ ಅಂತ ನನಗೆ ಗೊತ್ತು, ಆದ್ರೆ ಏನ್ ಮಾಡಕ್ಕಾಗತ್ತೆ? ಟೈಮ್ ಕೊಟ್ಟಷ್ಟು ಆರೋಪಿಗೆ ತಪ್ಪಿಸ್ಕೊಳ್ಳೋಕೆ ಟೈಮ್ ಕೊಟ್ಟಂಗಾಗತ್ತೆ. ನಾವು ಒಂದೇ ಒಂದು ಸಣ್ಣ ಕ್ಲೂ ಹುಡುಕ್ತಾ ಇದ್ದೀವಿ. ಸರ್, ನಿಮಗೆ ಇದೊಂದು ಕೇಸ್ ಮಾತ್ರ ಸರ್. ನನಗೆ ನನ್ನ ಬದುಕನ್ನ ಕಿತ್ಕೊಂಡವ್ರನ್ನ ಹುಡ್ಕೋಕೆ ನಾನು ಸಹಾಯ ಮಾಡದೇ ಇರ್ತೀನ ಸರ್. ನನಗೆ ಸುಧಾರಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಕೊಡಿ ಸರ್. ಆಯ್ತಮ್ಮ, ನಿಮ್ಗೆ ಏನಾದರೂ ಅನುಮಾನ ಇದ್ರೆ ಅಥವಾ ಯಾರ ಮೇಲಾದ್ರೂ ಸಂಶಯ ಬಂದ್ರೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ, ನಾನು ಬರ್ತೀನಿ. ಆಯ್ತು ಸರ್. ನಾವೆಲ್ಲರೂ ಸ್ವಲ್ಪ ದಿನದ ಮಟ್ಟಿಗೆ ಬೆಂಗಳೂರು ಬಿಟ್ಬಿಡೋಣ. ಇಲ್ಲೇ ಇದ್ರೆ ಯಾರಿಗಾದ್ರೂ ಅನುಮಾನ ಬರಲ್ವಾ? ಯಾರ್ಯಾಕೆ ಅನುಮಾನ ಪಡ್ತಾರೆ? ನಾವೇನು ಶಂಕರನ ಸಂಬಂಧಿಗಳ? ಅದೆಲ್ಲ ಆಗೋಕ್ಕೆ ಚಾನ್ಸೇ ಇಲ್ಲ. ಅಷ್ಟಕ್ಕೂ ನಾವೇನಾದ್ರೂ ಕ್ಲೂ ಬಿಟ್ಟಿದ್ರೆ ತಾನೇ ಪ್ರಾಬ್ಲಮ್ಮು. ನೀನ್ ಬೇಕಾರೆ ಬಾಂಬೆಗೋ ಅಥವಾ ಬೇರೆ ಎಲ್ಲಾರು ಹೋಗೋ, ನಾವಂತೂ ಬರಲ್ಲ, ಇಲ್ಲೇ ಇರ್ತೀವಿ. ಮೊದ್ಲು ನಿನ್ನ ಹತ್ರ ಇರೋ ಮೊಬೈಲ್ ನೋಡ್ದಾಕು. ಲೇ, ಮಾತಾಡಕ್ಕೆ ಅಂತಿರೋದು ಅದೊಂದೇ. ಲೇ, ನೀನ್ ಹೋಗ್ತಿರೋದು ಬಾಂಬೆಗೆ. ಅಲ್ಲಿ ಕಾಸು ಕೊಟ್ರೆ ಸಿಮ್ಗೆ ಬರೋಣ, ಮೊಬೈಲ್ಗೆ ಬರೋಣ. ಆಯ್ತು ಬಿಡ್ರಪ್ಪ, ನೀವು ಬರಲ್ವಾ? ಲೇ, ನಮ್ಮನ್ನ ಬೆಂಗಳೂರಲ್ಲಿ ಯಾರು ಏನೂ ಮಾಡಕ್ಕಾಗಲ್ಲ. ಅಲ್ಲ, ನಾವೇನ್ ರೌಡಿ ಶೀಟರ್ಸ ಅಥವಾ ಸುಫಾರಿ ಕಿಲ್ಲರ್ಸ? ನಾವಂತೂ ಬರಲ್ಲಪ್ಪ, ಇಲ್ಲೇ ಇರ್ತೀವಿ. ನೀನ್ ಹೋಗ್ ಬಾ. ಹೋಗ್ ಬಂದ್ಮೇಲೆ ಇದ್ದೇ ಇದೆಯಲ್ಲಪ್ಪ. ಆಯ್ತು ಬಿಡ್ರಪ್ಪ, ಹಂಗೆ ಮಾಡಿ. ಹಂಗೆ ಹೋಗ್ತಾನ ಬೈಕ್ನ ಮಾರ್ಬಿಡಿ. ಆಮೇಲೆ ಗಾಡಿಲಿ ಏನಾದ್ರು ತಂದೆ ಹಸ್ಬಿಡಿ. ಯಾಕೆಂದ್ರೆ ಏನು ಇಲ್ಲ ಅನ್ಕೊಂಡಾಗೆ ಏನಾದ್ರು ಸುಳಿ ಸಿಕ್ಕೋದು, ನಾವು ಸಿಕ್ಕಾಕೊಳ್ಳೋದು. ಸರಿ ಸರಿ, ನಡಿ ನೀನು. ನಡಿಯಪ್ಪ, ನಾವು ಹೋಗೋಣ. ಸರಿ, ಹುಷಾರು. ಸರಿನಾ? ಹೋದ್ಮೇಲೆ ಫೋನ್ ಮಾಡು. ಸರಿ ಕೊಡು.
ಕೊಲೆಗಾರರು ಒಂದೊಂದೇ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡ್ತಾ ಹೋಗ್ತಾರೆ. ಪೊಲೀಸರಿಗೆ ಕೊಲೆಗಾರರು ಯಾರು ಅನ್ನೋ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಯಾಕೆಂದ್ರೆ ಶಂಕರನ್ಗೆ ಯಾರ ಮೇಲೂ ದ್ವೇಷ ಇರಲಿಲ್ಲ ಅಥವಾ ಶಂಕರನ್ ಮೇಲೆ ಯಾರಿಗೂ ದ್ವೇಷ ಇರಲಿಲ್ಲ. ಹಾಗಾಗಿ ಯಾರ ಮೇಲೆ ಅನುಮಾನ ಪಡಬೇಕು ಅಂತ ಪೊಲೀಸರಿಗೆ ಗೊತ್ತಾಗೋದಿಲ್ಲ. ಇಂಥ ಸಮಯದಲ್ಲಿ ಪೊಲೀಸರು ಮಾಡೋ ಕೆಲಸ ಅಂದ್ರೆ ಕೊಲೆಯಾದ ವ್ಯಕ್ತಿ ವ್ಯವಹಾರ ಮಾಡ್ತಿದ್ದ ಜಾಗ ಹಾಗೂ ಅದರ ಸುತ್ತಮುತ್ತ ಇರೋ ಜನರ ಅಭಿಪ್ರಾಯ ತಗೊಳ್ಳೋದು. ಅಲ್ಲಿ ಏನಾದ್ರೂ ಕ್ಲೂ ಸಿಗೋ ಚಾನ್ಸಸ್ ಇರುತ್ತೆ. ಇಲ್ಲೂ ಕೂಡ ಪೊಲೀಸರು ಹಾಗೆ ಮಾಡ್ತಾರೆ. ವಿದ್ಯಾಪೀಠ ಸರ್ಕಲ್ನ ಶಂಕರ್ ಆಫೀಸ್ ಇದ್ದ ಜಾಗಕ್ಕೆ ಹೋಗಿ ಅಕ್ಕಪಕ್ಕದ ಜನರನ್ನ ವಿಚಾರಣೆ ಮಾಡ್ತಾರೆ. ಯಜಮಾನ್ರೆ, ಇಲ್ಲಿ ಮೊನ್ನೆ ಒಂದು ಕೊಲೆ ಆಯ್ತಲ್ಲ, ಆ ಕೊಲೆ ಮಾಡಿದವ್ರು ನೀವೇನಾದ್ರು ನೋಡಿದ್ರಾ? ನೋಡಿ ಸರ್, 12 ಕಾಲಕ್ಕೆ 3 ಜನ ಹೋದ್ರು ಸರ್, ಬೈಕಲ್ಲಿ ಹೋಯ್ತಾರೆ. ಓಕೆ. ಯಾರೋ ನೀನು? ಯಾಕಮ್ಮನ ನೋಡೋಗ್ತಿದ್ದೆ? ಪಿಕ್ ಪ್ಯಾಕೆಟ್ ಮಾಡೋಣ? ಅಲ್ಲ ಸರ್, ಹಾಗೇನಿಲ್ಲ. ನಾನು ಇಲ್ಲೇ ಅಂಗಡಿಗೆ ಪೇಪರ್ ಹಾಕೋನು. ಮತ್ತೆ ನಮ್ಮ ನೋಡಿ ಸುಮ್ಮನೆ ಓಡೋಕೆ ಶುರು ಮಾಡಿದ್ಯಾ? ಅಂಥದ್ದೇನಿಲ್ಲ ಸರ್, ನೀವು ಬಂದಾಗೆ ಸರ್ ನಾನು ಬಂದಿದ್ದು. ನೀನು ಯಾವಾಗ ಎಲ್ಲೆಲ್ಲಿ ಏನ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಸ್ಟೇಷನಿಗೆ ಕರ್ಕೊಂಡು ಹೋಗಿ. ಸರ್ ಹೊಡಿಬೇಡಿ ಸರ್, ದಯವಿಟ್ಟು ಎಲ್ಲ ಹೇಳ್ಬಿಡ್ತೀನಿ ಸರ್. ಸರಿ ಹೇಳು. ಸರ್ ಅದು ಸರ್ ನಮ್ಮ ಓನರು ಇಲ್ಲೇ ನ್ಯೂಸ್ ಏಜೆನ್ಸಿ ನಡೆಸ್ತಿದ್ದಾರೆ ಸರ್. ಅವ್ರೇನು? ಸರ್ ಏನಿಲ್ಲ, ಪೊಲೀಸವ್ರು ಏನ್ ಮಾಡ್ತಾರೆ ಅದು ನೋಡ್ಕೊಬಂದು ಹೇಳು ಅಂದ್ರು ಸರ್. ಅಷ್ಟೇನಾ ಅಥವಾ? ಅಷ್ಟೇ ಸರ್, ಮತ್ತೇನಿಲ್ಲ ಸರ್. ಸರಿ, ಅವತ್ ಕೊಲೆ ನಡೆದಾಗ ನೀನ್ ಎಲ್ಲಿದ್ದೆ? ಏನ್ ಮಾಡ್ತಿದ್ದೆ? ಯಾವ ಕೊಲೆ ಸರ್? ಯಾವ ಕೊಲೆನಾ? ಶಂಕ್ರಾಂತು? ಸರ್ ಅವತ್ತು ಬೆಳಿಗ್ಗೆ ಪೇಪರ್ ಹಾಕ್ಬಿಟ್ಟು 12 ಗಂಟೆಗೆ ಮನೆಗೆ ಹೋಗಿದ್ದು ಅಷ್ಟೇ ಸರ್, ನನ್ಗೆ ಇನ್ನೇನು ಗೊತ್ತಿಲ್ಲ ಸರ್. ಅವತ್ತು ಅಷ್ಟೊತ್ತಿಗೆ ನೀನ್ ಇಲ್ಲೇ ಇದ್ದೆ ಅಂತ ಕೆಲವ್ರು ಹೇಳಿದ್ದಾರೆ, ಅದು ಸುಳ್ಳ ಆಗಿದ್ರೆ? ಸಾಧ್ಯನೇ ಇಲ್ಲ ಸರ್. ಅವತ್ತು ಪೇಪರ್ ಹಾಕ್ಬಿಟ್ಟು ಮನೆಗೆ ಹೋದವನು ನಾನು ಸಂಜೆನೆ ಸರ್ ಈ ಕಡೆ ಬಂದಿದ್ದು. ನಿಮ್ಮ ಓನರ್ಗೋ ಆ ಶಂಕರ್ಗೋ ಏನ್ ದ್ವೇಷ? ಯಾವತ್ತಾದ್ರು ಜಗಳ ಆಡ್ಕೊಂಡಿದ್ರ? ಹಾಗೇನಿಲ್ಲ ಸರ್, ಅವ್ರು ಯಾವತ್ತೂ ಮಾತಾಡೇ ಇಲ್ಲ ಸರ್. ಅವ್ರ ಆಫೀಸ್ ಇರೋದು ನಮ್ಮ ಅಂಗಡಿಯಿಂದ ತುಂಬಾ ದೂರ ಇದೆ ಸರ್. ನಿಮ್ಮ ಓನರ್ ಅಡ್ರೆಸ್ ಗೊತ್ತಾ ನಿನಗೆ? ಗೊತ್ತು ಸರ್. ಸರಿ ತೋರಿಸು, ಕರ್ಕೊಂಡ್ರಿ. ಯಾಕೋ ಇವನ ಹತ್ರ ಪೊಲೀಸ್ನವ್ರ ಬಗ್ಗೆ ಅಬ್ಸರ್ವೇಷನ್ ಮಾಡು ಅಂತ ಹೇಳಿದ್ದೆ ಅಂತ? ಯಾರು ಸರ್? ಸರ್ ನಾವೇನು ಹೇಳಿಲ್ಲ ಸರ್. ಸರ್ ಹೊಡಿಬಿಡಿ ಸರ್, ಸರ್ ಹೊಡಿಬಿಡಿ ಸರ್, ಹೇಳ್ತೀನಿ ಸರ್. ಸರ್ ಆ ಚೆಲುವರಾಜು ಅನ್ನೋರು ಶಂಕರ್ನ ಕೊಲೆ ಮಾಡೋದಕ್ಕೆ ಹೇಳಿದ್ರು ಸರ್. ಏನು? ಚೆಲುವರಾಜು ಕೊಲೆ ಮಾಡಕ್ ಹೇಳಿದ್ನ? ಅವನಿಗೂ ಆ ಶಂಕರ್ಗೂ ಏನ್ ದ್ವೇಷ? ಅದೇನೋ ನಮ್ಗೆ ಗೊತ್ತಿಲ್ಲ ಸರ್. ನಮಗೆ ಕೊಲೆ ಮಾಡಕ್ ಹೇಳಿದ್ರು, ನಾವು ಕೊಲೆ ಮಾಡಿದ್ವಿ ಸರ್. ಎಲ್ಲಿದ್ದಾನೀಗ ಅವನು? ಸರ್ ಬಾಂಬೆಲಿದ್ದಾನೆ ಸರ್, ಇಲ್ಲಿಗೆ ಬರ್ಬೋದು ಸರ್. ಸರಿ, ನಿಮ್ಮ ಹತ್ರ ಅವ್ನ ನಂಬರ್ ಇದೆಯಾ? ಇಲ್ಲ ಸರ್. ಸರ್ ಮುಂಬೈಗೆ ಹೋದ್ಮೇಲೆ ಅಲ್ಲಿಂದ ಕಾಲ್ ಮಾಡ್ತೀನಿ ಅಂತ ಹೇಳ್ದ, ಇನ್ನೂ ಮಾಡಿಲ್ಲ ಸರ್. ಪೇಪರ್ ಹುಡುಗನ ಹಿಡಿದು ವಿಚಾರಣೆ ಮಾಡಿದ ಪೊಲೀಸರಿಗೆ ಕೊನೆಗೂ ಒಂದು ಕ್ಲೂ ಸಿಗುತ್ತೆ. ಅದೇ ಜಾಡು ಹಿಡಿದು ಹೊರಟವ್ರಿಗೆ ಶಂಕರನ್ನ ಕೊಲೆ ಮಾಡಿದವರು ಸಿಕ್ಬಿಡ್ತಾರೆ. ಆದ್ರೆ ಇಲ್ಲಿ ಶಂಕರನ್ಗೆ ಯಾವುದೇ ಸಂಬಂಧ ಇಲ್ದಿರೋ ಚೆಲುವರಾಜು ಅನ್ನೋನ ಹೆಸರು ಕೇಳಿಬರುತ್ತೆ. ಈತ ಯಾರು? ಇವನ್ಗೂ ಶಂಕರಂಗೂ ಏನ್ ದ್ವೇಷ? ಅವನನ್ನ ಹಾಡ್ ಹಗಲೇ ಕೊಚ್ಚಾಕುವಂಥದ್ದು ಆತ ಏನ್ ಮಾಡಿದ್ದ? ಯಾರೀ ಚೆಲುವರಾಜು? ಮಿಸ್ಟರ್ ಮಂಜುನಾಥ್, ನಾವು ಹೇಳಿರೋ ನಂಬರ್ನ ಟ್ರೇಸ್ ಮಾಡ್ತಿದ್ದೀರಾ? ಇಲ್ಲ ಸರ್, ಅಬ್ಸರ್ವೇಷನ್ ಇದೆ ಸರ್. ಸರಿ, ಏನೇನು ಇನ್ಫಾರ್ಮೇಶನ್ ಬಂದ್ರೆ ತಿಳಿಸಿ. ಓಕೆ ಓಕೆ ಸರ್, ಕಾಲ್ ಬರ್ತಿದೆ.
ಸರ್ ಕಾಲ್ ಟ್ರೇಸ್ ಆಗಿದೆ ಅಂತ. ಹೌದೇನ್ರಿ? ಸರಿ ನಡ್ರಿ ಹೊರಡೋಣ. ಜನವರಿ 6, 2013. ಸರ್, ಲಕ್ಷ್ಮಿ ಅವರೇ, ನೀವು ಸ್ಟೇಷನ್ ಬರಬೇಕಾಗುತ್ತೆ. ನಿಮ್ಮ ಗಂಡನ ಕೊಲೆ ಮಾಡಿದವರು ಸಿಕ್ಕಿದ್ದಾರೆ. ಯಾರು ಸರ್? ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ. ಸಿಂಚು, ಪಕ್ಕದ ಮನೇಲಿ ಆಡ್ಕೊ ಹೋಗಮ್ಮ. ಕರ್ಕೊ ಬನ್ರಿ ಬೇಗ. ಕೊಲೆ ಮಾಡಿ ಬೆಂಗಳೂರನ್ನ ಬಿಟ್ಟು ಹೋಗಿದ್ದ ಚೆಲುವರಾಜು ವಾಪಸ್ ಬೆಂಗಳೂರಿಗೆ ಬರೋ ವಿಷಯ ತಿಳಿದ ಪೊಲೀಸರು ಅವನನ್ನ ಬಂಧಿಸ್ತಾರೆ. ಯಾವ ಸುಳಿವನ್ನ ಬಿಟ್ಟು ಹೋಗದ ಚೆಲುವರಾಜು ತಾನು ಹೀಗೆ ಸಿಕ್ಕಿಬಿಡ್ತೇನೆ ಅಂತ ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ. ಚೆಲುವರಾಜು ಈ ರೀತಿ ಕೊಲೆ ಮಾಡೋದಕ್ಕೆ ಕಾರಣ ಏನು? ಚೆಲುವರಾಜನ ವಿಚಾರಣೆಗೊಳಪಡಿಸಿದಾಗ ಯಾರು ಊಹೆ ಮಾಡ್ಕೊಳ್ಳೋಕ್ಕೂ ಆಗದೆ ಇರೋಂಥ ಒಂದು ಕತೆ ಈ ಕೊಲೆ ಹಿಂದೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸರ್, ನನ್ನ ಗಂಡನ ಕೊಲೆ ಮಾಡಿದವರು ಸಿಕ್ಕಿದ್ರು ಅಂತ ಹೇಳಿದ್ರಲ್ಲ, ಯಾರು ಸರ್ ಅವರು? ಹೇಳ್ತೀನಿ. ಚೆಲುವರಾಜನವನು ಏನಾಗ್ಬೇಕು ನಿನಗೆ? ಚೆಲುವರಾಜುನ ನನಗೊಂದು ದೂರದ ಸಂಬಂಧಿ ಸರ್. ಸಾರಿ ಗೊತ್ತಾಗಿಲ್ಲ. ಮಾಡ್ತೀನಿ ಆಮೇಲೆ. ಹೇ ಚೆಲುವಾ, ನೀನೇನ್ ಇಲ್ಲಿ? ಲಕ್ಷ್ಮಿ, ನೀವು ಇಲ್ಲೇ? ರೀ, ಇವನು ಚೆಲುವರಾಜು ಅಂತ ನನ್ ದೂರದ ಸಂಬಂಧಿ. ನಮಸ್ಕಾರ ಸರ್, ನಾನು ಇಲ್ಲಿ ಬೆಂಗಳೂರಲ್ಲೇ ಇದ್ದೀನಿ ಇವಾಗ. ಹೌದಾ? ಚೆಲುವರಾಜು, ನಮ್ ಮನೆ ಇಲ್ಲೇ ಇರೋದು. ಬಾ, ನೋಡ್ಕೊಂಡು ಹೋಗು. ಅವಾಗ ಅವಾಗ ಬರ್ತಾ ಇರ್ಬೋದು. ಇವಾಗ ನಾನು ಬರೋದು ಚೆನ್ನಾಗಿರಲ್ಲ ಅನ್ಸುತ್ತೆ. ಬನ್ನಿ 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 ಬನ್ನಿ. ನನ್ ಗಂಡ ಕೊಲೆ ಆಗೋಕ್ಕೂ ಮುಂಚೆ 10 ದಿನದಿಂದ ಅವ್ನು ನಮ್ಮ ಮನೆಗೆ ಬಂದೇ ಇಲ್ಲ ಸರ್. ಈಗ ಅವನ ವಿಷಯ ಯಾಕೆ ಸರ್? ಈಗ ಅವನ ವಿಷಯ ಬೇಕಾಗಿದೆ. ಕರೀರಿ ಅವನ್ನ. ಸಿದ್ದಯ್ಯ, ಚೆಲುವರಾಜ್ ಕರ್ಕೊಂಡ್ಬನ್ರಿ. ಇವನೇನಾ ನಿಮ್ ಚೆಲುವರಾಜ್? ಹೌದು ಸರ್, ಆದ್ರೆ ಅವನಿಲ್ಲಿ. ನೋಡಮ್ಮ, ಆದ್ರೆ ಗೀದ್ರೆ ಅದೆಲ್ಲ ಬೇಡ. ನಿಜ ಏನು ಅಂತ ಬಾಯ್ಬಿಟ್ಬಿಡು. ಇಲ್ಲ ಅಂದ್ರೆ ನಮ್ಮ ಪೊಲೀಸ್ ದಾಟಿನಲ್ಲಿ ನೀನು ಬಾಯ್ಬಿಡ್ಸ್ಬೇಕಾಗುತ್ತೆ. ಹೇಳ್ತೀನಿ ಸರ್. ಚೆಲುವರಾಜ್ಗೂ ನನಗೂ 10 ವರ್ಷದಿಂದ ಪರಿಚಯ. ನಾನು PUC ಓದುವಾಗ ಕಂಪ್ಯೂಟರ್ ಕ್ಲಾಸ್ನಲ್ಲಿ ಪರಿಚಯ ಆದ. ಹಾಯ್. ಹಾಯ್. ಯಾಕೆ ಇಷ್ಟು ಲೇಟು? ಅದೆಲ್ಲ ಇರಲಿ. ಲಕ್ಷ್ಮೀವ್ರೆ, ಬೇರೆ ನಿಂತ್ಕೊಳ್ಳಿ. ಯಾಕೆ? ನಿಂತ್ಕೊಳ್ಳಿ, ಹೇಳ್ತೀನಿ. ಐ ಲವ್ ಯು.
ಮನೇಲಿ ಒತ್ತಾಯ ಮಾಡಿ ಶಂಕರ್ ಜೊತೆ ಮದ್ವೆ ಮಾಡಿದ್ರು ಸರ್. ಅವ್ರ ಜೊತೆ ಮದ್ವೆ ಆದ್ಮೇಲೆ ನಾನು ಖುಷಿಯಾಗೇ ಇದ್ದೆ. ನಂತರ ಇವ್ರ ಮನೆಗೆ ಹೋಗೋದಕ್ಕೆ ಶುರು ಹಚ್ಕೊಂಡ್ಯಾ ನೀನು? ಒಂದಿನ ಲಕ್ಷ್ಮಿ ಫೋನ್ ಮಾಡಿ ಮನೆ ಕರ್ಸ್ಕೊಂಡ್ಲು. ನಮ್ಮಿಬ್ಬರು ಪ್ರೀತಿ ಮೊದಲು ಥರ ಮುಂದುವರಿತು ಸರ್. ಆಮೇಲೆ ನಮ್ಮಿಬ್ಬರ ಮಧ್ಯ ಹೋ ನೀನಾ? ಬಾರ ಒಳಗೆ. ಏನೋ ಇದು? ನಿನಗೆ ಇಷ್ಟವಾದ ರೋಸು. ಅದು ಗೊತ್ತು, ಇವತ್ತು ಯಾಕೆ ತಂದೆ? ವಿಷಯ ಇದೆ. ಎನಿವೆ ಥ್ಯಾಂಕ್ಸ್ ಕಣ. ಏನೋ ಇದು ಇವತ್ತು ಫ್ಲವರ್ಸು ಚಾಕ್ಲೇಟು ಎಲ್ಲ ತಂದ್ಬಿಟ್ಟಿದ್ಯಾ? ಏನ್ ನಿನ್ ಬರ್ತಡೇನಾ? ನನ್ನ ಬರ್ತಡೇ ನಾನೇ ಗಿಫ್ಟ್ ಕೊಡ್ತೀನಾ? ನೀನ್ ತಾನೇ ಕೊಡ್ಬೇಕು. ನನ್ ಬರ್ತಡೇ ಅಂತೂ ಅಲ್ಲ. ಅದೇನು ಅಂತ ಹೇಳೋ. ಯಾಕೆ ಮರ್ತೋಗ್ಬಿಟ್ಯಾ? ನನಗಂತೂ ನೆನಪಾಗ್ತಿಲ್ಲ. ಅದೇನು ಅಂತ ಹೇಳು, ಸಸ್ಪೆನ್ಸ್ ಅಲ್ಲಿ ಇಡಬೇಡ. ಇವತ್ತಿನ ದಿನನೇ ನಾನು ನಿನಗೆ ಮೊದಲನೇ ಸಲ ಪ್ರಪೋಸ್ ಮಾಡಿದ್ದು. ನೀನು ಹೂ ಅಂದಿದ್ದೆ. ಯಾಕೆ ನೆನಪಿಲ್ವಾ? ಓ, ಅದೆಲ್ಲ ನೀನಿನ್ನೂ ನೆನ್ಪಿಟ್ಕೊಂಡಿದೀಯಾ? ಹೇಗ್ ಮರೀನಿ? ಯಾಕೆ ಇಷ್ಟ ಇಲ್ವಾ? ಏನಿಲ್ಲ ಬಿಡು. ಸರಿ ಸರಿ, ಒಂದು ಲೋಟ ನೀರು ಕೊಡು. ಸರಿ ಕೂತ್ಕೋ. ಸತ್ತಿ ತಗೊಳ್ಳೋ. ಅಯ್ಯೋ, ಶರ್ಟ್ ಎಲ್ಲ ನೀರಾಗೋಯ್ತಲ್ಲೋ. ಅಯ್ಯೋ ಸಾರಿ ಕಣೋ. ಅಯ್ಯೋ ಶರ್ಟ್ ಎಲ್ಲ ಒದ್ದೆ ಆಗಿದೆ, ತೆಕ್ಕೊಡು, ಐರನ್ ಮಾಡ್ಕೊಡ್ತೀನಿ. ಪರವಾಗಿಲ್ಲ, ತೆಕ್ಕೊಡು.
ಮದುವೆ ಆಗಿ 5 ವರ್ಷದ ಮಗು ಇರೋ ಒಂದಿನಾನು ಒಬ್ರಿಗೊಬ್ರು ಜಗಳ ಆಡದೇ ಇರೋ ಇವ್ರ ಸಂಸಾರದಲ್ಲಿ ಇಂಥ ಒಂದು ತಿರುವು ಬರುತ್ತೆ ಅಂತ ಯಾರೂ ಕಲ್ಪನೆ ಮಾಡ್ಕೊಂಡಿರಲ್ಲ. ಗಂಡನ ಜೊತೆ ಅಷ್ಟೊಂದು ಖುಷಿಯಾಗಿರೋ ಭಾಗ್ಯಲಕ್ಷ್ಮಿ ಮನಸ್ಸಲ್ಲಿ ಇಂಥ ಒಂದು ಅಸಮಾಧಾನ ಹೊಗೆ ಆಡ್ತಾ ಇದೆ ಅಂತ ಯಾರು ತಾನೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ? ಯಾಕ್ರಿ 2 ದಿನದಿಂದ ಬಂದೇ ಇಲ್ಲ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಹೌದಾ? ನಾನು ಹುಟ್ಟಿರೋ ಸೀರೆ ಚೆನ್ನಾಗಿದೆಯಾ? ಅದೇನು ರೇಷ್ಮೆ ಸೀರೆ ಉಟ್ಕೊಂಡ್ಬಿಟ್ಟಿದೀಯ ಇವತ್ತು? ಚೆಲ್ವಾ, ನಿನಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ? ಅದ್ಯಾಕೆ ಹಾಗೆ ಕೇಳ್ತಿದ್ಯಾ? ಏನೂ ಇಲ್ಲ, ನನಗೆ ಶಂಕರ್ ಜೊತೆ ಇರೋಕ್ಕೆ ಇಷ್ಟ ಆಗ್ತಿಲ್ಲ. ನನಗೆ ನೀನ್ ಬೇಕು. ಶಂಕರ್ ಕಟ್ಟಿರೋ ಈ ತಾಳಿ ನನಗೆ ಬೇಡ. ಆಯ್ತು, ಒಳ್ಳೆ ಹುಚ್ಚಿ ಆಡ್ದಂಗೆ ಆಡ್ಬೇಡ, ಸ್ವಲ್ಪ ಸಮಾಧಾನವಾಗಿರು. ನನಗೆ ಸಮಾಧಾನ ಇಲ್ಲ, ನನಗೆ ಈ ತಾಳಿ ಬೇಡ ಅಷ್ಟೇ. ಸ್ವಲ್ಪ ಇಲ್ಲೇ ಇರು, ಬರ್ತೀನಿ. ತಗೋ, ಇದನ್ನ ಕಟ್ಟು. ಚೆಲ್ವಾ, ಆದಷ್ಟು ಬೇಗ ನಾನು ಇಲ್ಲಿಂದ ಕರ್ಕೊಂಡು ಹೋಗು. ಆಮೇಲೆ ಏನಾಯ್ತು? ಶಂಕರ್ ಯಾಕೆ ಕೊಲೆ ಮಾಡಿದೆ? ಒಂದಿನ ನಾನು ಲಕ್ಷ್ಮಿ ಜೊತೆಲಿದ್ದಾಗ ಶಂಕರ್ ನೋಡಿ ಜಗಳ ಮಾಡ್ದ ಸರ್. ಲಕ್ಷ್ಮಿ, ಲಕ್ಷ್ಮಿ, ನಾಯೇ, ನೀನು ನಮ್ಮ ಸಂಬಂಧಿಕನ ಸಂಸಾರದಲ್ಲಿ ಸುಮ್ಮನೆ ಮಾತಾಡೋದು. ನೀನು ನಿನ್ ಮುಖ ನೋಡೋದಕ್ಕೋ ಸಹಿ ಆಗತ್ತೆ ನಂಗೆ. ರೀ, ಕೋಪದಲ್ಲಿ ಏನೇನೋ ಮಾತಾಡ್ಬೇಡಿ. ನೀವ್ ಅನ್ಕೊಂಡಾಗ ಏನೂ ಆಗಿಲ್ಲ, ನೀವ್ ತಪ್ಪು ತಿಳ್ಕೊತಿದ್ದೀರಾ ಅಷ್ಟೇ. ಬಾಯಿ ಮುಚ್ಚು, ಏನು ಮಾತಾಡ್ಬೇಡ. ಅಲ್ಲ ಶಂಕರ್ ಅವರೇ, ಮಾತು ಕೇಳಿ. ನೀನು ಮಾತಾಡ್ಬೇಡ, ನಡಿ ಅವ್ರಿಗೆ, ನಡಿ, ಗೆಟ್ ಔಟ್. ತನ್ನನ್ನು ತುಂಬಾ ಪ್ರೀತಿಸೋ ಹೆಂಡತಿ ಸಿಕ್ಕಿದಾಳೆ, ಮುದ್ದಾದ ಮಗು ಇದೆ, ಇನ್ನೇನು ಬೇಕು ಜೀವನದಲ್ಲಿ ಅಂತ ತುಂಬಾ ಖುಷಿಯಲ್ಲಿದ್ದ ಶಂಕರನ್ಗೆ ತನ್ನ ಹೆಂಡತಿಯ ಅಮಾಯಕತೆಯ ಹಿಂದೆ ಇಂಥ ಒಂದು ದುಷ್ಟತರ ಇದೆ ಅಂತ ಗೊತ್ತಾದಾಗ ಕುಸಿದು ಹೋಗ್ತಾನೆ. ತಾನು ಪ್ರೀತಿಸೋ ಹೆಂಡತಿ ತನ್ನ ಕಣ್ಣೆದ್ರೆ ಇನ್ನೊಬ್ಬನ ಜೊತೆ ಸಿಕ್ಕಿಬಿದ್ರೆ ಯಾವ ಗಂಡಸ್ತಾನೆ ಸುಮ್ಮನಿರ್ತಾನೆ? ಆವತ್ತಾಗಿದ್ದು ಅದೇ. ಭಾಗ್ಯಲಕ್ಷ್ಮಿ ಜೊತೆ ಚೆಲುವರಾಜು ಇದ್ದಿದ್ದನ್ನ ನೋಡಿ ಶಂಕರ್ ತಾಳ್ಮೆಗೆಟ್ಟು ಕೂಗಾಡ್ತಾನೆ. ಹೆಂಡತಿಯ ಮನೆಯವ್ರಿಗೆಲ್ಲ ವಿಷಯ ತಿಳಿಸೋದಾಗಿ ಹೇಳ್ತಾನೆ. ಹೀಗೆ ಒಂದು ಅನೈತಿಕ ಸಂಬಂಧದ ಸುಳಿಗೆ ಸಿಕ್ಕಿರೋ ಹೆಣ್ಣು ಏನ್ ಮಾಡೋದಕ್ಕೂ ಹೇಸೋದಿಲ್ಲ ಅನ್ನೋದಕ್ಕೆ ಭಾಗ್ಯಲಕ್ಷ್ಮಿ ಉದಾಹರಣೆ ಆಗ್ಬಿಡ್ತಾಳೆ. ಇಷ್ಟೆಲ್ಲ ಘಟನೆ ಆದ್ಮೇಲೆ ಲಕ್ಷ್ಮಿಗೆ ಶಂಕರ್ ಹಿಂಸೆ ಕೊಡೋಕೆ ಶುರು ಮಾಡ್ದ. ಲಕ್ಷ್ಮಿ ಒಂದಿನ ಫೋನ್ ಮಾಡಿ ಅವನು ಮುಗಿಸ್ಬಿಡೋದು. ಹಲೋ ಚೆಲ್ವಾ, ಇನ್ನು ಎಷ್ಟು ದಿನ ಅಂತ ಹೀಗೆ ಇರೋದು? ನನಗಂತೂ ಇತ್ತೀಚೆಗೆ ಒಂದು ಮುಖ ಕಂಡ್ರೆ ಆಗ್ತಾ ಇಲ್ಲ. ನಿನ್ನೆ ತಾಳಿಯಲ್ಲಿ ಬೇರೆ ಯಾವುದೋ ತಾಳಿ ಹಾಕೊಂಡಿದ್ಯಾ ಅಂತ ಕೇಳ್ತಾ ಇದ್ದ. ನಾನೇನು ಉತ್ತರ ಕೊಡಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ನೋಡು, ನಾನು ಯಾವಾಗ ಇಲ್ಲಿಂದ ಕರ್ಕೊಂಡು ಹೋಗ್ತೀಯಾ? ದಿಢೀರಂತ ಈಗ ಕೇಳಿದ್ರೆ ನಾನು ಏನ್ ಮಾಡಕ್ಕಾಗುತ್ತೆ? ಅದೇನ್ ಮಾಡ್ತೀವಿ ನನಗೆ ಗೊತ್ತಿಲ್ಲ. ಮೊದಲು ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗು. ಅವನ ಸಾಯಿಸಾದ್ರೂ ಪರವಾಗಿಲ್ಲ, ನನ್ನ ಕರ್ಕೊಂಡು ಹೋಗು. ಒಟ್ನಲ್ಲಿ ನಾನು ನಿನ್ ಜೊತೆಗೆ ಇರಬೇಕು ಅಷ್ಟೇ. ನನ್ನ
ವಿಷಯವೇನೋ ಯಾವುದೋ ಹೆಣ್ಮಾತ್ಗೋಸ್ಕರ ಒಬ್ಬ ಅಮಾಯಕನ ಕೊಲೆ ಮಾಡ್ದಲ್ಲ ಎಲ್ಕೊಂಡು ಹೋಗ್ರಿ ಇವನ್ನ. ಸಾಫ್ಟ್ವೇರ್ ಇಂಜಿನಿಯರ್ ಗಂಡನನ್ನೇ ಕೊಲಿಸಿದ ಶುಭಾ ಪ್ರಕರಣದ ಕಾವು ಮಾಸೋ ಮುನ್ನನೇ ಇನ್ನೊಂದು ಅದೇ ರೀತಿ ಕಥೆ ಬೆಂಗಳೂರು ಸಾಕ್ಷಿಯಾಗುತ್ತೆ. ರಿಯಲ್ ಎಸ್ಟೇಟ್ ಕೊಲೆ ಅಂತಾನೆ ಮಾಧ್ಯಮಗಳಲ್ಲಿ ಬಿಂಬಿತವಾಗಿದ್ದ ಈ ಪ್ರಕರಣ ಕೊನೆಗೆ ಹೆಂಡತಿಯ ಪಿತೂರಿಯಿಂದ ನಡೆದದ್ದು ಅನ್ನೋದು ಗೊತ್ತಾಗುತ್ತೆ. ಆರೋಪಿಗಳನ್ನ ಕೊಲೆ ಪ್ರಕರಣದ ಮೇಲೆ ಜೈಲಿಗೆ ಹಾಕಲಾಗುತ್ತೆ. ಪ್ರೀತಿ ಅನ್ನೋದು ಮನುಷ್ಯನ್ನ ಬೆಸೆಯೋ ಭಾವನೆ. ಕೆಲವೇ ನಿಮಿಷಗಳ ದೈಹಿಕ ವಾಂಛೆಗೆ ಬಲಿಯಾದ ಸಂಬಂಧಗಳಲ್ಲಿ ಮಾತ್ರ ಈ ರೀತಿಯ ಘಟನೆಗಳು, ಈ ರೀತಿಯ ನಿರ್ಧಾರಗಳು ನಡೆಯೋದು. ಮಾತಿನಲ್ಲಿ ಅಥವಾ ಪರಸ್ಪರ ಚರ್ಚೆಯಲ್ಲಿ ಬಗೆಹರಿಸಿಕೊಳ್ಳೋದಕ್ಕೆ ಸಾಕಷ್ಟು ದಾರಿಗಳಿರಬೇಕಾದ್ರೆ ಈ ರೀತಿ ಕೊಲೆ ಹೊಡೆದಾಟಗಳಲ್ಲಿ ಅಂತ್ಯ ಕಾಣೋದು ಎಷ್ಟು ಸರಿ? ಮನುಷ್ಯ ನಾಗರಿಕನಾಗ್ತಾ ಹೋದಂತೆ ಈ ರೀತಿಯ ಘಟನೆಗಳು ಹೆಚ್ಚಾಗ್ತಾ ಇರೋದು ವಿಪರ್ಯಾಸ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ, ನೀವೆಚ್ಚರವಾಗಿರಿ.